ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿರೋದು. ಸಿಐಡಿ ಅಧಿಕಾರಿಗಳಿಂದ ಬಿಜೆಪಿ ಶಾಸಕನಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಲುಕೌಟ್ ನೋಟಿಸ್ ಕೊಡಲಾಗಿದೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಈ ಲುಕೌಟ್ ನೋಟಿಸ್ ಅನ್ನ ಪಾಸ್ ಮಾಡಲಾಗಿದೆ. ಸಿಐಡಿ ಅಧಿಕಾರಿಗಳಿಂದ ಬಿಜೆಪಿ ಶಾಸಕನಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿರುವುದು. ಬೈರತಿ ಬಸವರಾಜ್ ಬಂಧನಕ್ಕೆ ಪೊಲೀಸರಿಂದ ಇದೀಗ ಹುಡುಕಾಟ ಶುರುವಾಗಿದೆ. ಕಳೆದ 5 ದಿನಗಳಿಂದ ನಾಪತ್ತೆಯಾಗಿರುವ ಶಾಸಕ ಬೈರತಿ ಬಸವರಾಜ್ ಮಹಾರಾಷ್ಟ್ರ, ತಮಿಳುನಾಡು, ಗೋವಾದಲ್ಲಿ 3 ತಂಡಗಳಿಂದ ಶೋಧ ನಡೆಸಲಾಗ್ತಾ ಇದೆ. ಅಜ್ಞಾತವಾಗಿರುವ ಬೈರತಿ ಬಸವರಾಜ್ಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಈ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿರೋದು. ಸಿಐಡಿ ಅಧಿಕಾರಿಗಳಿಂದ ಬಿಜೆಪಿ ಶಾಸಕನಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಬೈರತಿ ಬಸವರಾಜ್ ಬಂಧನಕ್ಕೆ ಪೊಲೀಸರು ಶೋಧ ಕಾರ್ಯ ಇದೀಗ ನಡೆಸ್ತಾ ಇದ್ದಾರೆ. ಅಜ್ಞಾತವಾಗಿರುವಂತಹ ಬೈರತಿ ಬಸವರಾಜ್ ಅವರ ಹುಡುಕಾಟ ಇದೀಗ ನಡೀತಾ ಇದೆ. ಮಹಾರಾಷ್ಟ್ರ, ತಮಿಳುನಾಡು, ಗೋವಾದಲ್ಲಿ 3 ತಂಡಗಳಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇದೀಗ ಯಾವ ರೀತಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ? ಖಂಡಿತ ಅರ್ಪಿತಾ, ಬಿಕ್ಲು ಶಿವ ಕೊಲೆ ಕೇಸಿನಲ್ಲಿ ಈಗಾಗಲೇ 15 ಜನ ಆರೋಪಿಗಳನ್ನ ಪೊಲೀಸರು ಸಿಐಡಿ ಅವರು ಬಂಧಿಸಿರುವಂತದ್ದು. ಅಲ್ಲಿ ಮತ್ತೊಬ್ಬ ಆರೋಪಿ ಆಗಿರುವಂತದ್ದು KR ಪುರಂನ ಮಾಜಿ ಸಚಿವ ಮತ್ತು ಹಾಲಿ ಶಾಸಕನಾಗಿರುವಂತಹ ಬೈರತಿ ಬಸವರಾಜ್ ಸಾಕಷ್ಟು ನಿರೀಕ್ಷೆಗಳಿತ್ತು. ಅವರು ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಈ ಕೇಸಿನಿಂದ ಖುಲಾಸೆ ಮಾಡುವಂತ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದ್ದಾರೆ. ಆದ್ರೆ ಕಳೆದ ನಿನ್ನೆ ಸಂಜೆ ಒಂದು ಕೋರ್ಟ್ ಆದೇಶ ಬರುತ್ತೆ. ಏನು ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು, ಆ ಅರ್ಜಿ ವಜಾವಾದ ಹಿನ್ನೆಲೆ ಕೂಡಲೇ ಸಿಐಡಿ ಅವರು ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಕಳೆದ 3-4 ದಿವಸಗಳಿಂದನೇ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ, ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋವಂಥದ್ದು ಎಲ್ಲೂ ಕಾಣಿಸ್ತಿಲ್ಲ. ಬೆಳಗಾವಿ ಅಧಿವೇಶನ ನಂತರದಿಂದಲೂ ಅವರು ನಾಪತ್ತೆ ಆಗಿರುವಂತದ್ದು. ಈ ನೆಲೆಯಲ್ಲಿ ನಿನ್ನೆ ಜಾಮೀನು ಸಿಕ್ಕಾದ್ಮೇಲೆ ಪ್ರತ್ಯಕ್ಷ ಆಗೋಣ ಅಂತ ನಿರೀಕ್ಷೆಯಲ್ಲೇ ಇದ್ರು. ಆದ್ರೆ ಯಾವಾಗ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸುತ್ತೋ ಆ ಕೂಡಲೇ ಸಿಐಡಿ ಅವರು ಲುಕೌಟ್ ನೋಟಿಸ್ ನ ಜಾರಿಗೊಳಿಸ್ತಾರೆ. ಅಂದ್ರೆ ಎಲ್ಲಿದ್ರು ಆತರನ್ನ ಬಂಧಿಸುವಂತಹ ಕಾರ್ಯ ಆಗ್ಬೇಕು ಅನ್ನೋದು. ಈಗ ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಶಾಸಕರು, ಅವರನ್ನ ಹುಡುಕುವಂತ ಪ್ರಯತ್ನದಲ್ಲಿ ಈಗ ಸಿಐಡಿ ಮತ್ತು ಪೊಲೀಸರ ತಂಡ ಕಾರ್ಯಪ್ರವೃತ್ತ ಆಗಿದೆ. ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಬೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.